ತೀವ್ರ ಸ್ವರೂಪ ಪಡೆದ ಎಚ್ಡಿಕೆ ವರ್ಸಸ್ ಎಡಿಜಿಪಿ ವಾರ್. ಎಡಿಜಿಪಿ ಕೌಂಟರ್ಗೆ ದಳಪತಿ ಕೊಟ್ಟ ತಿರುಗೇಟು ಏನು? ಸಿಎಂ ಸಿದ್ದರಾಮಯ್ಯಗೆ ಎದುರಾಯ್ತಾ ಸಿಬಿಐ ಜೊತೆಗೆ ಇಡಿ ಭೀತಿ? ಕಾಂಗ್ರೆಸ್ ಬಿಜೆಪಿ ನಡುವೆ ಎಫ್ಐಆರ್ ವಾರ್ ಜೋರು. ಕೆಆರ್ಎಸ್ ಹಿನ್ನೀರಿನಲ್ಲಿ ನಡೀತಾ ನಶೆ ಪಾರ್ಟಿ. ಇದು ಹೀರೋ ಹಿಂದೆ ಹೋಗಿ ಝೀರೋ ಆದ ಆರೋಪಿಗಳ ಕಥೆ. ನೇಪಾಳದಲ್ಲಿ ಜಲಪ್ರಳಯ, 50 ವರ್ಷದಲ್ಲೇ ಭೀಕರ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮೂಡ ಹಗರಣದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ರಾಜೀನಾಮೆ ಫೈಟ್ ತಾರಕಕ್ಕೇರಿದೆ. ಇದರ ನಡುವೆಯೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ವಿರುದ್ಧ ತನಿಖೆಗೆ ಮುಂದಾಗಿರುವ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಭ್ರಷ್ಟಾಚಾರ ಸೇರಿ ಹಲವು ಆರೋಪಗಳ ಸುರಿಮಳೆ ಮಾಡಿದರು. ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತ ಎಚ್ಡಿಕೆ ಒತ್ತಾಯಿಸಿದರು. ಇದಕ್ಕೆ ಕೌಂಟರ್ ಕೊಟ್ಟಿರುವ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ವಾಕ್ಯವನ್ನು ಉಲ್ಲೇಖಿಸಿ ತಿರುಗೇಟು ನೀಡಿದ್ದಾರೆ. ಪ್ರಕರಣವೊಂದರ ಆರೋಪಿ ಎಂದು ಪತ್ರ ಆರಂಭಿಸಿರುವ ಚಂದ್ರಶೇಖರ್, ಕುಮಾರಸ್ವಾಮಿ ನನ್ನ ಮೇಲೆ ಸಾಕಷ್ಟು ಆರೋಪ ಮಾಡಿದ್ದಾರೆ. ನನ್ನ ಮೇಲೆ ಎಚ್ಡಿಕೆ ಸುಳ್ಳು ಆರೋಪದ ಜೊತೆಗೆ ಬೆದರಿಕೆ ಹಾಕಿದ್ದಾರೆ. ಎಸ್ಐಟಿ ಸಕ್ಷಮ ಪ್ರಾಧಿಕಾರದಿಂದ ಪ್ರಾಸಿಕ್ಯೂಷನ್ ಮಂಜೂರಾತಿ ಕೋರಿದೆ. ಆರೋಪಿ ಎಚ್.ಡಿ. ಕುಮಾರಸ್ವಾಮಿ ಜಾಮೀನು ಪಡೆದಿದ್ದಾರೆ. ನಮ್ಮನ್ನ ಕುಗ್ಗಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಬರೆದಿದ್ದಾರೆ. ನಮ್ಮಲ್ಲಿ ಭಯ ಹುಟ್ಟಿಸುವ ಉದ್ದೇಶವನ್ನು ಹೊಂದಿದ್ದಾರೆ. ಅವರು ಎಷ್ಟೇ ಉನ್ನತ ಸ್ಥಾನಮಾನದಲ್ಲಿ ಇದ್ರೂ ಅವರೊಬ್ಬ ಆರೋಪಿ. ಇಂತಹ ಆರೋಪ ಮತ್ತು ಬೆದರಿಕೆಗಳಿಂದ ನಾವು ನಿರಾಶೆಗೊಳ್ಳಬಾರದು. ಎಸ್ಐಟಿ ಮುಖ್ಯಸ್ಥನಾಗಿ ನಾನು ಭಯವಿಲ್ಲದೆ ಕೆಲಸ ಮಾಡುತ್ತೇನೆ. ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ತರುತ್ತೇನೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ನಡುವಿನ ವಾಗ್ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಚಂದ್ರಶೇಖರ್ ಬರೆದ ಪತ್ರಕ್ಕೆ ಬೆಂಗಳೂರಿನಲ್ಲಿ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ, ನಾನು ಆ ಅಧಿಕಾರಿ ಬರೆದ ಪತ್ರಕ್ಕೆ ತಲೆಕೆಡಿಸಿಕೊಳ್ಳೋದಿಲ್ಲ. ನಾನು ಕ್ರಿಮಿನಲ್ಲೋ ಆರೋಪಿಯೋ ಅಂತ ಅಂಥವರಿಂದ ಯಾಕೆ ಸರ್ಟಿಫಿಕೇಟ್ ತಗೊಳ್ಳಿ? ನಾನು ಮಾಡಿದ ವಿಷಯಕ್ಕೆ ದಾಖಲೆ ಇದೆ. ಒಬ್ಬ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರದ ಸುತ್ತ ಯಾರ ಜೊತೆ ಸೇರಿ ಯಾವ ರೀತಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಅಂಥವರ ಬಗ್ಗೆ ಚರ್ಚೆ ಮಾಡಿ ಅವರನ್ನ ಯಾಕೆ ದೊಡ್ಡವರನ್ನಾಗಿ ಮಾಡಲಿ? ಹಿಮಾಚಲ ಪ್ರದೇಶ ಕೇಡರ್ ಅಧಿಕಾರಿ 25 ವರ್ಷಗಳಿಂದ ಇಲ್ಲಿದ್ದಾರೆ. ಯಾರ್ಯಾರನ್ನ ಹಿಡಿದು ಇಲ್ಲಿಗೆ ಬಂದ್ರು ಅಂತ ಗೊತ್ತಿದೆ. ಯಾರ್ಯಾರ ಜೊತೆ ಇವರ ಸಂಬಂಧ ಇದೆ ಗೊತ್ತಿಲ್ವಾ ಅಂತ ಹೇಳಿದ್ದಾರೆ. ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು, ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ ಕೇಡರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ. ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಹಿಂದೆ ಯಾರನ್ನ ಹಿಡ್ಕೊಂಡ್ ಬಂದವರು? ಇದೆಲ್ಲ ಸೂಕ್ಷ್ಮ ಅಂತ ನಿನ್ನೆ ಅದಕ್ಕೆ ಹೇಳಿದೆ. ಎಚ್.ಡಿ. ಕುಮಾರಸ್ವಾಮಿ ಬಗ್ಗೆ ಲೋಕಾಯುಕ್ತ ಎಡಿಜಿಪಿ ಬಳಸಿದ ಪದ ಬಳಕೆಯ ಬಗ್ಗೆ ದೋಸ್ತಿ ನಾಯಕರು ಗರಂ ಆಗಿಬಿಟ್ಟಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಬ್ಬ ಅಧಿಕಾರಿ ಪತ್ರವನ್ನ ಬರೆದಿರೋದು ನಾಳೆ ಕಾಂಗ್ರೆಸ್ಗೂ ಕೂಡ ಮುಳುವಾಗುತ್ತೆ. ಗೌರವಯುತ ಪದ ಬಳಕೆ ಮಾಡುವುದು ಅಧಿಕಾರಿಯ ಕರ್ತವ್ಯ. ಅಧಿಕಾರಿಗೆ ಜ್ಞಾನ ಇದ್ರೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ದಾರೆ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿ ಪತ್ರದ ಹಿಂದೆ ಸಾಕಷ್ಟು ಜನರ ಕೈವಾಡ ಇದೆ, ಹಿಂದೆ ನಿಂತು ಹಲವರು ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಜೆಡಿಎಸ್ ಎಕ್ಸ್ ಖಾತೆಯಲ್ಲಿ ಕಳ್ಳನ ಮನಸ್ಸು ಹುಳ್ಳುಗೆ ಅಂತ ಹೇಳಿ ಟಾಂಗ್ ಕೊಟ್ಟಿದೆ. ಲೋಕಾಯುಕ್ತ ಎಡಿಜಿಪಿ ಮತ್ತು ಕುಮಾರಸ್ವಾಮಿಯ ನಡುವೆ ಜಟಾಪಟಿಯ ವಿಚಾರಕ್ಕೆ ಸಿಎಂ ಬರ್ನಾರ್ಡ್ ಶಾ ವ್ಯಾಖ್ಯವನ್ನ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ. ಇದು ನಾಳೆ ಕಾಂಗ್ರೆಸ್ಗೂ ಮೂಲವಾಗ್ತದೆ. ಒಬ್ಬ ಅಧಿಕಾರಿ ಗೌರವವಾದಂತಹ ಶಬ್ದಗಳಲ್ಲಿ ಆ ಅಧಿಕಾರಿ ಅವ್ರಿಗೇನಾದ್ರೂ ಆ ಎಡಿಜಿಪಿಗೆ ಜ್ಞಾನ ಇದ್ರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಯಾಚಿಸಬೇಕು. ಸಾಕಷ್ಟು ಜನ ಬೆನ್ನಿಂದ ನಿಂತು ಈ ರೀತಿ ಪತ್ರ ಬರೀತಕ್ಕಂಥದಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಕೊಟ್ಟಿರೋದು. ಕುಮಾರಸ್ವಾಮಿ ಅಂದಿ ಅಂತ ಹೇಳಿದಾರ, ಬರ್ನಾರ್ಡ್ ಶಾ ಹೇಳಿರೋದನ್ನು ಹೇಳಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ 14 ಸೈಟ್ ಹಂಚಿಕೆ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಉರುಳಾಗಿದೆ. ಸಿಎಂ ಪತ್ನಿ ಸೇರಿ ಅವರ ಕುಟುಂಬಕ್ಕೆ ಸಂಕಷ್ಟ ತಂದೊಡ್ಡಿದೆ. ಮೂಡ ಹಗರಣದಲ್ಲಿ ಸಿಲುಕಿರುವ ಸಿಎಂಗೆ ದಿನದಿಂದ ದಿನಕ್ಕೆ ಶಾಕ್ ಎದುರಾಗುತ್ತಲೇ ಇದೆ. ಕೋರ್ಟ್ನಲ್ಲಿ ಹಿನ್ನಡೆ ಅನುಭವಿಸಿದ ಬಳಿಕ ಇದೀಗ ಮತ್ತೊಂದು ಶಾಕ್ ಎದುರಾಗಿದೆ. ಮೂಡ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಎಫ್ಐಆರ್ ಬೆನ್ನಲ್ಲೇ ಈಗ ಜಾರಿ ನಿರ್ದೇಶನಾಲಯ ಭೀತಿ ಎದುರಾಗಿದೆ. 59 ಕೋಟಿ ರೂಪಾಯಿ ಮೌಲ್ಯದ 14 ಸೈಟುಗಳ ಹಗರಣದಲ್ಲಿ ತನಿಖೆ ನಡೆಸಬೇಕು ಅಂತ ಜಾರಿ ನಿರ್ದೇಶನಾಲಯಕ್ಕೆ ಇಮೇಲ್ ಮೂಲಕ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಕೋರ್ಟ್ನಲ್ಲಿ ಕೇಸ್ ಗೆದ್ದ ಬಳಿಕ ಮತ್ತೆ ಇಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ದೂರು ನೀಡಿದ್ದಾರೆ. ಈಗ ಇಡಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡುತ್ತಾ ಇದ್ದು, ಮುಂದೊಂದು ದಿನ ಇಡಿಯಿಂದಲೂ ಪ್ರತ್ಯೇಕ ಪ್ರಕರಣ ದಾಖಲಾಗಿ ತನಿಖೆ ಮಾಡುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ ಎದುರಾಗುವ ಲಕ್ಷಣ ಕಾಣ್ತಾ ಇದೆ. ಬೆಂಗಳೂರಿನ ಇಡಿ ಜಂಟಿ ನಿರ್ದೇಶಕರಿಗೆ 16 ಪುಟಗಳ ದೂರಿನ ಅರ್ಜಿಯನ್ನು ಬರೆದು ಇಮೇಲ್ ಮೂಲಕ ಕಳುಹಿಸಿರುವ ಸ್ನೇಹಮಯಿ ಕೃಷ್ಣ ಸಿದ್ದರಾಮಯ್ಯ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಮೂಡಾದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ. ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಮೂಡಾದಲ್ಲಿ ಪತ್ನಿಯ ಹೆಸರಿನಲ್ಲಿ 14 ನಿವೇಶನ ಪಡೆದಿದ್ದಾರೆ ಅಂತ ಸಹ ದೂರರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ನಾಳೆ ಸ್ವತಃ ಇಡಿ ಕಚೇರಿಗೆ ಖುದ್ದಾಗಿ ಹೋಗಿ ದೂರು ನೀಡಲಿದ್ದಾರೆ. ಇದಲ್ಲದೆ ನಾಳೆ ಲೋಕಾಯುಕ್ತ ಎಸ್ಪಿಗೆ
ಈ ತನಿಖೆ ಯಾವ ದಾರಿಯಲ್ಲಿ ನಡೆಯಬೇಕಿದೆ, ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಬೇಕಿದೆ ಎಂಬ ಮನವಿಯನ್ನ ನೀಡಲಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ A1 ಆರೋಪಿಯಾಗಿದ್ದು ತನಿಖೆಯ ಟೆನ್ಷನ್ ಶುರುವಾಗಿದೆ. ಮೊನ್ನೆಯೇ ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿದ್ದು ನಾಳೆಯಿಂದ ಅಧಿಕೃತವಾಗಿ ಮೂಡ ಸೈಟ್ ಹಗರಣದ ತನಿಖೆ ಶುರುವಾಗಲಿದೆ. FIR ಆದ ಬೆನ್ನಲ್ಲೇ ಲೋಕಾಯುಕ್ತ SP ತನಿಖೆಗೆ 4 ತಂಡಗಳನ್ನು ರಚಿಸಿದ್ದಾರೆ. ನಿನ್ನೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಸಿಬ್ಬಂದಿ ಸಭೆ ನಡೆಸಿದ SP ಉದೇಶ್ ತನಿಖೆಗಾಗಿ 4 ತಂಡ ರಚನೆ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತ SP ಉದೇಶ್, DYSP ಮಾಲ್ತೀಶ್, ಚಾಮರಾಜನಗರ DYSP ಮ್ಯಾಥ್ಯೂ ಥಾಮಸ್ ಮತ್ತು ಇನ್ಸ್ಪೆಕ್ಟರ್ ಒಳಗೊಂಡ 4 ತನಿಖಾ ತಂಡಗಳನ್ನು ರಚನೆ ಮಾಡಲಾಗಿದೆ. ತನಿಖಾ ತಂಡ ನಾಳೆಯಿಂದ ತನಿಖೆಯ ಫೀಲ್ಡ್ಗೆ ಇಳಿಯಲಿದ್ದು ಮೊದಲು ದೂರುದಾರರಿಗೆ ನೋಟಿಸ್ ಕೊಡಲಿದ್ದಾರೆ. ತಮ್ಮ ಬಳಿ ಇರುವ ದಾಖಲೆ ತಮಗೆ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಿದ್ದಾರೆ. ಬಳಿಕ ಪ್ರಕರಣದ ಆರೋಪಿಗಳಿಗೆ ಹಂತ ಹಂತವಾಗಿ ನೋಟಿಸ್ ಕೊಟ್ಟು ಸ್ಥಳ ಮಹಜರ್ ನಡೆಸುವಂತಹ ಸಾಧ್ಯತೆ ಇದೆ. 50 ಅನ್ನಪದ ವಿಚಾರದಲ್ಲಿ ಸಾವಿರಾರು ನಿವೇಶನಗಳ ಅವ್ಯವಹಾರ ನಡೆದಿದೆ. ಅಂದರೆ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ. ಅಂದರೆ ನಿವೇಶನ ರೂಪದಲ್ಲಿ ನಡೆದಿದೆ. ಹಾಗಾಗಿ ಇದರಲ್ಲಿ ಜಾರಿ ನಿರ್ದೇಶನ ಕೂಡ ತನಿಖೆ ಮಾಡೋದು ಸೂಕ್ತ ಅಂದ್ಕೊಂಡು ಬಂದಿರೋದ್ರಿಂದ ಅದ್ರ ಬಗ್ಗೆ ನಾವು ದೂರನ್ನು ಕೊಟ್ಟಿದ್ವಿ. ಸರ್, ಇಲ್ಲಿ ನಾನು ಪ್ರತಿಯೊಂದು ಅರ್ಜಿಲೂ ಕೂಡ CM ಅವರ ಏನು ಪ್ರಕರಣ ಇದೆ ಅದನ್ನು ಉದಾಹರಣೆಗೆ ಇಟ್ಕೊಂಡು ಅಲ್ಲಿ ನಡೆದ ಸಮಗ್ರ ಅಕ್ರಮಗಳ ಬಗ್ಗೆ ತನಿಖೆ, ಅಲ್ಲಿ ನಡೆದ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಮೂಡಾ ಕೇಸ್ನಲ್ಲಿ ಈಗಾಗಲೇ ಡಬಲ್ ಶಾಕ್ಗೊಳಗಾಗಿರುವ ಸಿಎಂ ಸಿದ್ದರಾಮಯ್ಯನವರಿಗೆ ಇದೀಗ ಇಡಿ ಹಾಗೂ ಸಿಬಿಐನಿಂದಲೂ ಭಯ ಶುರುವಾಗಿದೆ. ಒಂದು ಕಡೆ ಪ್ರಕರಣದ ಇನ್ವೆಸ್ಟಿಗೇಷನ್ ಇಡಿಯಿಂದ ನಡೆಸಿ ಅಂತೇಳಿ ಕೋರಿ ಸ್ನೇಹಮಯಿ ಕೃಷ್ಣ ಅವರು ದೂರು ಸಲ್ಲಿಸಿದ್ರೆ, ಜೊತೆಗೆ ಮೂಡಾ ಹಗರಣದ ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸುವಂತೆ ಕೋರಿ ಹೈಕೋರ್ಟ್ಗೆ ದೂರನ್ನು ಸಲ್ಲಿಸಲಾಗಿತ್ತು. ಲೋಕಾಯುಕ್ತ ಸರ್ಕಾರದ ಅಧೀನದಲ್ಲಿರೋದ್ರಿಂದ ಪಾರದರ್ಶಕ ತನಿಖೆ ನಡೆಯಲ್ಲ, ಸಿಬಿಐ ತನಿಖೆಯನ್ನು ನಡೆಸಿ ಅಂತ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಾಳೆ ನಡೆಯುವ ಸಾಧ್ಯತೆ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆ ನಡೆಸಿದ್ದಾರೆ. ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟ ತಕ್ಷಣ ಅದು ತನಿಖೆಯಾಗುತ್ತೆ ಅಂತೇಳಿ ಹೇಳಲು ಸಾಧ್ಯವಿಲ್ಲ. ಕೊಟ್ಟಿದ್ದಾರೆ, ಕೊಡ್ಲಿ ಬಿಡಿ ಅಂತೇಳಿ ಮೈಸೂರಿನಲ್ಲಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೊಟ್ಟರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗಿದೆ. ಈಗ ಯಾರೋ ಇಡಿ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗುತ್ತೆ, ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್. ಚುನಾವಣಾ ಬಾಂಡ್ ಸಂಬಂಧ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿ ಬಿಜೆಪಿಯ ನಾಯಕರ ಮೇಲೆ ದಾಖಲಾಗಿರುವ FIR ಇದೀಗ ಬಿಜೆಪಿ ಕಾಂಗ್ರೆಸ್ ನಡುವೆ ಫೈಟ್ಗೆ ಕಾರಣವಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಆಯಾ ರಾಜ್ಯಗಳಿಗೆ ಹೋಗಿ ಎಲ್ಲ ಕೇಂದ್ರ ಸಚಿವರ ಮೇಲೂ ಕೂಡ FIR ಅನ್ನು ಹಾಕಿಸಿ ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಂದಿದ್ದಾರೆ. ಇನ್ನು ಚಿಕ್ಕಮಗಳೂರಿನಲ್ಲಿ CT ರವಿ ರಾಜಕೀಯ ಪ್ರೇರಿತವಾಗಿ FIR ದಾಖಲಿಸಿದ್ದಾರೆ. ಪ್ರಧಾನಿ ಮೋದಿ ರಾಜಕೀಯ ಪಕ್ಷಗಳಿಗೆ ನಿಧಿ ಸಂಗ್ರಹಿಸಲು ಪಾರದರ್ಶಕ ವ್ಯವಸ್ಥೆ ಹುಟ್ಟುಹಾಕಿದ್ದು ಕಾಂಗ್ರೆಸ್ಗೆ ಚುನಾವಣಾ ಬಾಂಡ್ ಸಿಕ್ಕಿಲ್ವಾ, ಮೊದಲು ಸೂಟ್ ಕೇಸು ಮೂಟೆಯಲ್ಲಿ ಕದ್ದು ತೆಗೆದುಕೊಳ್ತಿದ್ರು ಅಂತ ಜರೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ FIR ದಾಖಲಾದ ಮೇಲೆ ರಾಜೀನಾಮೆ ನೀಡಬೇಕಲ್ವಾ ಅಂತೇಳಿ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಅವ್ರು ರಾಹುಲ್ ಗಾಂಧಿ ಹೇಳಿ ಎಲ್ಲೆಲ್ಲಿ ಕೇಂದ್ರದ ಮಂತ್ರಿಗಳವ್ರೆ ಆಯಾ ರಾಜ್ಯಗಳಲ್ಲಿ ಹೋಗಿ ಎಲ್ಲರ ಮೇಲೂ ಒಂದೊಂದು ಕೇಸ್ ಹಾಕ್ಸಿ, ಎಲ್ಲರ ಮೇಲೂ ಹಾಕ್ಸ್ಬಿಟ್ಟು ಒಂದು FIR ಹಾಕ್ಸಿ, ಎಲ್ಲಾ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಇದೊಂದು ಹೊಸ ಒಂದು ಸಂಪ್ರದಾಯ ಪ್ರಾರಂಭ ಮಾಡಿ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ, ಇವ್ರ ಟಿವಿ ಸ್ಟೇಟ್ಮೆಂಟ್ ಪ್ರಕಾರನೇ FIR ಆಗಿದೆ ಅಲ್ಲಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ಮೂಡಾ ಕೇಸ್ ಟೆನ್ಷನ್ನಲ್ಲಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ BCM ಹಾಸ್ಟೆಲ್ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ತಮ್ಮ ಕಾಲೇಜು ದಿನ, ತಮ್ಮ ಮನೆಯ ಪರಿಸ್ಥಿತಿ ಬಗ್ಗೆ ಮೆಲುಕು ಹಾಕಿದ್ರು. ಕರ್ಮ ಸಿದ್ಧಾಂತ, ಹಣೆ ಬರಹ ಅನ್ನೋದೆಲ್ಲ ಸುಳ್ಳು. ಮನುಷ್ಯನಿಗೆ ಅವಕಾಶ ಸಿಕ್ಕರೆ ಒಳ್ಳೆ ಶಿಕ್ಷಣ ಪಡೆದು ಒಳ್ಳೆಯ ಜೀವನ ಮಾಡ್ತಾನೆ. ನಾನು ಓದುವಾಗ ಹಿಂದುಳಿದವರಿಗೆ ಮೀಸಲಾತಿ ಇರಲಿಲ್ಲ, ಹೀಗಾಗಿ ನನಗೆ MBBS ಸೀಟ್ ಸಿಗ್ಲಿಲ್ಲ, MCA ಸೀಟು ಸಿಗ್ಲಿಲ್ಲ. ಸೀಟು ಸಿಗದೆ 1 ವರ್ಷ ಹೊಲ ಉಳುವ ಕೆಲಸ ಮಾಡಿದೆ. ಲಾ ಕಾಲೇಜ್ ಸೇರಿಸದಿದ್ರೆ ನನ್ನ ಆಸ್ತಿ ಭಾಗ ನನಗೆ ಕೊಡು ಅಂತ ನಮ್ಮಪ್ಪ ನನ್ನ ಕೇಳಿದೆ. ನಾನು ಲಾ ಓದದೇ ಇದ್ದಿದ್ರೆ ಇವತ್ತು CM ಆಗ್ತಿರ್ಲಿಲ್ಲ ಅಂದ್ರು. ಅಲ್ಲದೆ ಜಾತಿ ಗಣತಿ ಜಾರಿ ನಮ್ಮ ಪಕ್ಷದ ಅಜೆಂಡಾ, ಜಾರಿ ಮಾಡೇ ಮಾಡ್ತೀನಿ ಅಂದ್ರು. ನಮ್ಮ ಊರಿನಲ್ಲಿ ನಾನು ಲಾ ಓದಬೇಕು ಅಂತ ಒಂದು ವರ್ಷ ಎಷ್ಟು ಮಾಡ್ಬಿಟ್ಟು ಲಾ ಓದಕ್ಕೆ ಅಂತ ನಮ್ಮ ಅಪ್ಪನ ಕೇಳಿದೆ. ನಮ್ಮಪ್ಪ ಹೋಗಿ ನಮ್ಮೂರು ಶಾನ್ಭೋಗನ್ ಕೇಳ್ಕೊ ಬಂದ. ಆ ಶಾನ್ಭೋಗ ಹೇಳ್ಬಿಟ್ಟಲೆ ಕುರುಬರೆಲ್ಲ ಲಾಯರ್ ಕೆಲಸ ಮಾಡಕ್ಕಾಗ್ತೇನೆಯ, ಓದಿಸ್ಬೇಡ, ಅದನ್ನ ಎಲ್ಲರೂ ಕೆಲಸ ಸೇರಿಸ್ಬಿಡು ಅಂತ ಊರಿನಲ್ಲೆಲ್ಲ ಪಂಚಾಯತಿ ಸೇರಿಸಿ ಇಲ್ಲಿವರೆಗೂ ಓದೆ ಅಂತಂದ್ರೆ ನಾನು ಭಾಗ ಕೊಟ್ಬಿಡಪ್ಪ ಅನ್ನೋ ಮಟ್ಟ ಕೊಟ್ಟೋಗ್ಬಿಟ್ಟೆ ನಾನು. ಹಾಗಾಗಿ ಲಾ ಕಾಲೇಜ್ ಸೇರಿಸಿದ್ದು ನನಗೆ. ನಾನು ಜಾತಿ ಗಣತಿಯನ್ನ ಮಾಡೋದು, ಲಿಂಗಪ್ಪನ ಕೂಡ ಮೆಂಬರ್ ಆಗಿದ್ರು. ವರದಿ ಕೊಟ್ಟಿದ್ದಾರೆ ಈಗ ಇತ್ತೀಚೆಗೆ. ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನು ಜಾರಿ ಕೊಡ್ತೇನೆ.
ಚನ್ನಪಟ್ಟಣ ಉಪಚುನಾವಣೆ ಕಾವು ತೀವ್ರಗೊಳ್ಳುವ ಮೊದಲೇ ದೋಸ್ತಿಯಲ್ಲಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಚನ್ನಪಟ್ಟಣ ಮೈತ್ರಿ ಟಿಕೆಟ್ ಕೈ ತಪ್ಪಿದ್ರೆ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಸುದ್ದಿ ಹರಿದಾಡ್ತಿದೆ. ಇದಕ್ಕೆ ಮಂಡ್ಯದಲ್ಲಿ ಪ್ರತಿಕ್ರಿಯಿಸಿರುವ ಯೋಗೇಶ್ವರ್, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳುವ ಮೂಲಕ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಯಾರೂ ನನ್ನನ್ನ ಭೇಟಿ ಮಾಡಿಲ್ಲ, ಸ್ಪರ್ಧೆ ಮಾಡುವಂತೆ ಒತ್ತಡವಿದೆ, ಮುಂದೆ ನೋಡ್ತೀನಿ. ರಾಜಕಾರಣದಲ್ಲಿ ನಾವು ನೀವು ಯಾರು ಊಹೆ ಮಾಡದ ಘಟನೆಗಳು ನಡೆಯುತ್ತೆ ಎಂದಿದ್ದಾರೆ. ಇನ್ನು ರಾಮನಗರದಲ್ಲಿ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ, ಚನ್ನಪಟ್ಟಣ ಉಪಚುನಾವಣೆ ನಾನು ಸ್ಪರ್ಧೆ ಮಾಡ್ತೀನಿ ಎಂಬ ಚರ್ಚೆ ಇದೆ ಎಂದಿದ್ದಾರೆ. ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರಬೇಕಾಗತ್ತೆ. ನೋಡೋಣ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ, ಇನ್ನೂ ಸಮಯ ಬರಲಿ ನೋಡೋಣ. ರಾಜಕಾರಣದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ, ಏನು ಬೇಕಾದ್ರೂ ಆಗ್ಬೋದ್ರಿ. ನೀವು ನೋಡ್ತಾ ಇದ್ದೀರಲ್ಲ, ನೀವು ಯಾರು ಊಹೆ ಮಾಡಿದಂಥ ಘಟನೆಗಳೇ ಘಟಿಸ್ತಾ ಇವೆ ಇವತ್ತು ರಾಜ್ಯದಲ್ಲಿ. ಯಾವ ಗೊಂದಲಕ್ಕೂ ಜನತಾದಳ ಪಕ್ಷದ ಕಡೆಯಿಂದ ನಾವು ಅದಕ್ಕೆ ಆಸ್ಪದ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಯಾವ ರೀತಿ ಹೊರದುಂಬಿಸ್ಬೋದು ಅದಕ್ಕೆ ನಾವು ಕೂಡ ಇವತ್ತು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸಭೆಯನ್ನು ಮಾಡ್ತಾ ಇದ್ದೇವೆ ನಿರಂತರವಾಗಿ. ಒಟ್ಟಾರೆಯಾಗಿ NDA ಅಭ್ಯರ್ಥಿ ನಿಲ್ತಾರೆ, NDA ಅಭ್ಯರ್ಥಿಯ ಗೆಲುವಿಗೆ ಜನ ಆಶೀರ್ವಾದ ಮಾಡ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಅವರ ವಿರೋಧಿ ಬಣ ದಾವಣಗೆರೆಯಲ್ಲಿ ಸಭೆ ನಡೆಸಿದೆ. ಶಾಸಕ ಬಸವನಗೌಡ ಯತ್ನಾಳ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್, ಬಿಜೆಪಿ ಶಾಸಕ ಬಿಪಿ ಹರೀಶ್ ಭಾಗಿಯಾಗಿದ್ರು. ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ಅಭಿಪ್ರಾಯ ಸಂಗ್ರಹ ನಡೆಸಿದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಬಗ್ಗೆಯೂ ಚರ್ಚೆ ನಡೆದಿದೆ. ಅಂದಹಾಗೆ ಬಿಎಸ್ವೈ ಆಪ್ತರಾಗಿದ್ದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಇದೀಗ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಎಂಪಿ ಚುನಾವಣೆಯಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡಿದ್ದಾರೆ ಅಂತ ಸಿದ್ದೇಶ್ವರ್ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಪಬ್ಲಿಕ್ ಟಿವಿ ಜೊತೆ ಯತ್ನಾಳ್ ಮಾತನಾಡಿ, ಬಿಜೆಪಿಯಲ್ಲಿ ಸಿಎಂ ಆಗುವ ಲಕ್ಷಣ ಕೆಎಸ್ ಈಶ್ವರಪ್ಪಗೆ ಮಾತ್ರ ಇದೆ. ಬಿಜೆಪಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ, ನಮ್ಮ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಷ್ಟೇ ಅಂದ್ರು. ಮೇಲ್ನೋಟಕ್ಕೆ ಸರಿ ಐತೆ, ನಿಮಗೆ ಹೆಂಗೆ ಅನಿಸ್ತು? ಏನಿದ್ರು ಮೇಲ್ನೋಟಕ್ಕೂ ಸರಿ ಇದೆ, ಒಳನೋಟಕ್ಕೂ ಸರಿ ಇದೆ. ನಮ್ಮ ಅಭಿಪ್ರಾಯ ಹೇಳುವಾಗ ಹೇಳಿವಿ. ಮುಂದೆ ಪಕ್ಷ ಏನು ನಿರ್ಣಯ ತಗೋತೀವಿ ಅದಕ್ಕೆ ನಾವು ಬದ್ಧ ಇರ್ತೀವಿ. ಒಂದು ಸಂಘದ ಸಭೆ ಆಗಿದೆ, 38 ಜನರು ಎಲ್ಲ ಅಭಿಪ್ರಾಯ ತಗೊಂಡಾರೆ. ನಮ್ಮ ಪಕ್ಷದ ವರಿಷ್ಠ ಮಂಡಳಿ ತಿಳಿಸ್ತೀನಿ ಅಂತ ಹೇಳ್ಯಾರೆ. ಭಿನ್ನಮತಿ ಅನ್ನೋಂಥ ಶಬ್ದನೇ ಇಲ್ಲ. ನಿಷ್ಠಾವಂತ ಬಿಜೆಪಿ ನಾವೇ. ಹಲವು ವಿರೋಧದ ನಡುವೆ ಮೈಸೂರಿನಲ್ಲಿ ಮಹಿಷಾ ದಸರಾ ಆಚರಿಸಲಾಗಿದೆ. ಮಹಿಷಾ ಮಂಡಲೋತ್ಸವದ ಹೆಸರಿನಲ್ಲಿ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಪೊಲೀಸರು ಟೌನ್ ಹಾಲ್ ಹೊರತುಪಡಿಸಿ ಮೈಸೂರು ನಗರದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರು. ಕೇವಲ ವೇದಿಕೆ ಕಾರ್ಯಕ್ರಮಕ್ಕಷ್ಟೇ ಅನುಮತಿಯನ್ನು ನೀಡಲಾಗಿತ್ತು. ಮೆರವಣಿಗೆ, ಬೈಕ್ ರ್ಯಾಲಿಗೆ ಅವಕಾಶ ನೀಡಿರಲಿಲ್ಲ. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ KS ಭಗವಾನ್ ಮತ್ತೆ ಹಿಂದೂಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಹಿಂದೂ ಧರ್ಮ ಅಂದ್ರೆ ಅದು ಬ್ರಾಹ್ಮಣರ ಧರ್ಮ, ಹಿಂದೂ ಎಂದರೆ ಹಿಂದಕ್ಕೆ ಹೋಗುವ ಜನ, ಹಿಂದೂ ಎಂದರೆ ಹೀನ ಅಂಥೇಳಿ ಅರ್ಥ, ಯಾರೂ ಹಿಂದೂ ಆಗಬಾರದು ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಚಾಮುಂಡಿ ಬೆಟ್ಟದಲ್ಲಿರುವ ಮಹಿಷಾ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ವಿಚಾರಕ್ಕೆ ಹೈಡ್ರಾಮವೇ ನಡೆದಿದೆ. ಆಯೋಜಕರು ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದ್ರು. ಬಳಿಕ ಐವರನ್ನ ಬೆಟ್ಟಕ್ಕೆ ಪೊಲೀಸರು ತಮ್ಮ ಜೀಪ್ನಲ್ಲಿಯೇ ಕರೆದೊಯ್ದಿದ್ದಾರೆ. ಹಿಂದೂ ಅಂದ್ರೆ ಹಿಂದಕ್ಕೆ ಹೋಗೋ ಜನ, ಮುಂದಕ್ಕೆ ಬರೋದಿಲ್ಲ. ಇವರು ಯಾವಾಗಲೂ ಹಿಂದಕ್ಕೆ ಹೋಗೋರೆ, ಮುಂದಕ್ಕೆ ಬರೋದಿಲ್ಲ. ಮುಂದಕ್ಕೆ ಹೋಗೋಕ್ಕೂ ಇವ್ರು ಬಿಡೋದಿಲ್ಲ ನಿಮ್ಮನ್ನು. ಆದ್ದರಿಂದ ನಮ್ಮನ್ನು ಹಿಂದೂಗಳು